ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಇಲ್ಲಿ ಮೂಲ ಸೌಕರ್ಯನೇ ಮರೀಚಿಕೆ ಆಗಿದೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರೋಡಲ್ಲಿ ಇರೋರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಪ್ರಿಯ ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರ ಎಂಬ ಊರಿನ ಜನದಟ್ಟಣೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಇದು ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀವಿ. ಅತ್ಯಂತ ಪ್ರಖ್ಯಾತ ಪ್ರವಾಸಿ ತಾಣಗಳು ನಮ್ಮೂರಿನ ಸುತ್ತಮುತ್ತಲೂ ಇವೆ ಎಂಬ ಕಾರಣಕ್ಕೋ ಅಥವಾ ಇನ್ನಾವುದೇ ಕಾರಣಕ್ಕೋ ಗೊತ್ತಿಲ್ಲ, ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಜನಸಂಖ್ಯೆ ಅನ್ನೋದು ಗಣನೀಯ ಪ್ರಮಾಣವಾಗಿ ಬೆಳೆಯುತ್ತಿದೆ. ಆಕ್ಚುಲಿ ಜನಸಂದಣಿ ಹೆಚ್ಚಾದಾಗ ಆ ಜನ ವಾಸಿಸುವ ಕಡೆ ಮೂಲಭೂತ ಸೌಕರ್ಯಗಳು ಅನ್ನೋದು ಕೂಡ ಹೆಚ್ಚುತ್ತಾ ಹೋಗಬೇಕು. ಹಾಗಾದ್ರೆ ಚಿಕ್ಕಬಳ್ಳಾಪುರದ ಎಲ್ಲ ವಾರ್ಡುಗಳಲ್ಲಿ ಜನಸಂದಣಿಗೆ ತಕ್ಕಂತೆ ಮೂಲಭೂತ ಸೌಕರ್ಯ ಹೆಚ್ಚಿಸುವ ಕಡೆ ಮತ್ತು ಇರುವ ಸೌಕರ್ಯಗಳನ್ನು ವ್ಯವಸ್ಥಿತ ನಿರ್ವಹಣೆಯ ಕಡೆ ನಿಜಕ್ಕೂ ಗಮನ ಹರಿಸಲಾಗುತ್ತಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ವಾಸ್ತವವಾಗಿ ಈ ಮೂಲಭೂತ ಸೌಕರ್ಯಗಳು ಅಂದ್ರೆ ಯಾವ್ಯಾವು ಅಂತ ನೋಡೋದಾದ್ರೆ, ನಂಬರ್ 1 ಒಳಚರಂಡಿ ಮತ್ತು ಹೊರಚರಂಡಿ ವ್ಯವಸ್ಥೆ, ನಂಬರ್ 2 ಕುಡಿಯುವ ನೀರಿನ ವ್ಯವಸ್ಥೆ, ನಂಬರ್ 3 ಸ್ವಚ್ಛತೆಯ ವ್ಯವಸ್ಥೆ. ಈ 3 ವಿಚಾರಗಳು ಸರಿಯಾದ ರೀತಿ ನಿರ್ವಹಣೆ ಆದರೆ ಮಾತ್ರ ಆ ಪ್ರದೇಶಗಳ ಜನರು ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯ. ಈ ಸದ್ಯ ನಮ್ಮ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಹೇಳಲಾಗಿರುವ ಯಾವ ಸೌಕರ್ಯವೂ ಸರಿಯಾದ ರೀತಿ ನಿರ್ವಹಣೆ ಆಗುತ್ತಿಲ್ಲ ಎಂಬುದು ನಗರಸಭೆಯ ಅಪ್ಪನಾಣೆಗೂ ಸತ್ಯ ಕಣ್ರಿ. ಊರಿನಲ್ಲಿರುವ ಅಷ್ಟು ವಾರ್ಡುಗಳ ಪೈಕಿ ಬೆರಳೆಣಿಕೆಯಷ್ಟು ವಾರ್ಡುಗಳನ್ನು ಬಿಟ್ಟರೆ ಉಳಿದ ಎಲ್ಲ ವಾರ್ಡುಗಳಲ್ಲಿ ಮೂಲಭೂತ ಸೌಕರ್ಯ ನಿರ್ವಹಣೆ ಅನ್ನೋದು ಜಸ್ಟ್ ಮಾತಲ್ಲಿ ಅನ್ನೋ ಹಾಗಿದೆ ಅನ್ನೋದು ಊರಿನ ಜನರ ಅಭಿಪ್ರಾಯ. ಅಂಗಡಿಗಳವ್ರಿಗೆ ಎಲ್ಲ ತೊಂದರೆ ಆಗ್ತಾ ಇದೆ. ವಾಸನೆ ಸಿಕ್ಕಾಪಟ್ಟೆ ಇದೆ. ಚರಂಡಿ ಯಾವಾಗಲೂ ಉಕ್ಕು ಬರ್ತಾ ಇರುತ್ತೆ. ಚರಂಡಿ ನೀರು ಮಾತ್ರ ಹೋಗಬೇಕು, ಆದರೆ ಅದರಲ್ಲಿ UGD ನೀರೆಲ್ಲ ಬಿಟ್ಟಿದ್ದಾರೆ. ಇಲ್ಲಿ ಮೂಲ ಸೌಕರ್ಯನೇ ಮರೀಚಿಕೆ ಆಗಿದೆ. ಅದು ಅಧಿಕಾರಿ ವರ್ಗಕ್ಕೂ ಇದು ಮಾಡಿದ್ರು 2 ದಿವಸ ಕೊಂಗಾಣಿ ಎತ್ಕೊಂಡ್ಬಂದು ಅಂತ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಆದ್ರೂ ಸಮಸ್ಯೆ ಬಗೆಹರಿತಾ ಇಲ್ಲ. ಫುಡ್ ಇನ್ಸ್ಪೆಕ್ಟರ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ, ಆದರೂ ಅವರು ಏನು ತಲೆ ಕೆಡ್ಸ್ಕೊತಾ ಇಲ್ಲ ನಗರಸಭೆಯಿಂದನೂ. ನಗರಸಭೆಯವ್ರು ಏನು ಹೇಳ್ತಾರೆ ಅಂದರೆ ಕಳಿಸ್ತೀವಿ, ಕ್ಲೀನ್ ಮಾಡಿಸ್ತೀವಿ ಅಂತಾರೆ, ಕ್ಲೀನ್ ಮಾಡಿಸ್ತಿದ್ದೀವಿ ಅಂತಾರೆ, ವಾಸನೆ ಅಂತೂ ಹೋಗ್ತಾ ಇಲ್ಲ. ಆದರೆ UGD ನೀರೆಲ್ಲ ಚರಂಡಿಗೆ ಬರಬಾರ್ದು ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ನೋಡಿ, ನೀವೀಗ ನೋಡ್ತಿರೋದು ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾಸ್ಪತ್ರೆ ರಸ್ತೆ. ಈ ರಸ್ತೆ ಊರಿನ 8ನೇ ವಾರ್ಡಿಗೆ ಸೇರುತ್ತದೆ ಮತ್ತು ಈ ಏರಿಯಾದ ಇನ್ನೂ ಹಲವು ರಸ್ತೆಗಳು ವಾರ್ಡ್ ನಂಬರ್ 9ಕ್ಕೂ ಸೇರುತ್ತದೆಯಂತೆ. ನಿನ್ನೆ ಸುರಿದ ಸಾಧಾರಣ ಮಳೆಗೆ ಈ ರಸ್ತೆಯ ಚರಂಡಿಗಳು ತುಂಬಿ ಮಳೆ ನೀರು ಚರಂಡಿಯ ನೀರಿನೊಂದಿಗೆ ಸೇರಿ ಈ ರಸ್ತೆಯೆಲ್ಲ ವ್ಯಾಪಿಸಿ ಪರಿಣಾಮ ರಸ್ತೆ ಕೆರೆಯಾಗಿ ಮಾರ್ಪಾಡಾಗಿದೆ. ಇದರ ಕಾರಣ ತಿಳಿದುಕೊಳ್ಳಲು ಮುಂದಾದಾಗ ಅಲ್ಲಿನ ಜನರಿಂದ ಗೊತ್ತಾದ ವಿಚಾರ ಏನಪ್ಪಾ ಅಂದ್ರೆ, ಈ ಆಸ್ಪತ್ರೆಯ ಪಕ್ಕದಲ್ಲಿರುವ ಈ ಚರಂಡಿ ರಾಜಕಾಲುವೆ. ಇಲ್ಲಿ ಕೇವಲ ಮಳೆ ನೀರು ಹರಿಯಬೇಕು, ಆದರೆ ಅದ್ಯಾರು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಮನೆಗಳ ತ್ಯಾಜ್ಯ ನೀರು ಕೂಡ ಇದೇ ಚರಂಡಿಗೆ ಬರುತ್ತಿದೆ. ಇದರಿಂದ ಚರಂಡಿ ಸರಾಗವಾಗಿ ಹರಿಯದೆ ಮಳೆ ಬಂದಾಗ ನೀರೆಲ್ಲ ರಸ್ತೆಗೆ ಬರುತ್ತಿದೆ ಎನ್ನುತ್ತಾರೆ. ಇಷ್ಟೇ ಅಲ್ಲ, ಜಿಲ್ಲಾಸ್ಪತ್ರೆಯ ಪ್ರದೇಶ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗಿಂತ ತಗ್ಗಿನಲ್ಲಿದೆ. ಹಾಗಾಗಿ ಎಲ್ಲ ಪ್ರದೇಶಗಳ ನೀರು ಇಲ್ಲಿಗೆ ಬಂದು ಸೇರುವುದರಿಂದ ಇಲ್ಲಿ ಈ ಸಮಸ್ಯೆ ಉದ್ಭವಿಸುತ್ತಿದೆ ಅನ್ನೋದು ಕೂಡ ಸಾರ್ವಜನಿಕರ ಆರೋಪ. ನಮಗೆಲ್ಲ ಸೊಳ್ಳೆಗಳು ಮತ್ತು ಇತರೆ ಕಾಯಿಲೆಗಳಿಗೆಲ್ಲ ಇದಾಗ್ತಾ ಇದೆ, ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಯಾವುದೇ ಗಮನ ಹರಿಸಿ ಅಧಿಕಾರಿಗಳೇ ಆಗಲಿ ಅಥವಾ ಜನಪ್ರತಿನಿಧಿಗಳೇ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಯಾವುದೋ ಶಾಶ್ವತ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ಈ ನೀರು 5 ವಾರಗಳು ಬರೋದನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಮನೆಗಳಿಗೆಲ್ಲ ನುಗ್ತಾ ಇದೆ ನೀರು. ಮಳೆ ಬಂದಾಗ ನಮ್ಗೆ ತುಂಬ ಅನುಕೂಲ ಆಗ್ತಾ ಇದೆ. ನಿನ್ನೆ ಸುರಿದ ಮಳೆಯಿಂದಾಗಿ ಬ್ಲಾಕ್ ಆಗಿದ್ದ ಚರಂಡಿಗಳನ್ನು ವಾರ್ಡ್ ನಂಬರ್ 8ರ ಸದಸ್ಯರು ಇಂದು ಬೆಳಿಗ್ಗೆ ನಮ್ಮ ತಂಡ ಆ ಸ್ಥಳಕ್ಕೆ ಹೋಗುವಷ್ಟರಲ್ಲಿ JCB ಯಂತ್ರಗಳನ್ನು ತರಿಸಿ ಸ್ವಚ್ಛತಾ ಕಾರ್ಯ ಪ್ರಾರಂಭಿಸಿದ್ದರು. ಇದು ನಿಜಕ್ಕೂ ಸ್ವಾಗತಾರ್ಹ. ನಮ್ಮ ತಂಡ ಅವರ ಗಮನಕ್ಕೆ ತರುವ ಮೊದಲೇ ಅವರೇ ಸಮಸ್ಯೆಯನ್ನು ಪರಿಹರಿಸುತ್ತಿರುವುದು ನೋಡಿದರೆ ನಮಗೆ ನಿಜಕ್ಕೂ ಸಂತೋಷವಾಯಿತು. ಇನ್ನು ಇಲ್ಲಿ ಕೆರೆಯಂತಾದ ರಸ್ತೆಯ ಕತೆ ಏನು ಅಂತ ಖುದ್ದು ಪರಿಶೀಲಿಸಲಾಗಿ ನಗರ ಪ್ರದೇಶಗಳಲ್ಲಿ ಸದ್ಯ ಮನೆಗಳ ತ್ಯಾಜ್ಯ
ನೀರನ್ನ ಚರಂಡಿಗೆ ಹರಿಸುವಂತಿಲ್ಲ. ಆ ನೀರನ್ನ UGD ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಗೆ ಜೋಡಿಸಬೇಕು. ಆದರೆ ಈ ರಸ್ತೆಯ ಸುಮಾರು ಮನೆಗಳ ಸಾರ್ವಜನಿಕರು ತಮ್ಮ ಮನೆಗಳ ತ್ಯಾಜ್ಯ ನೀರನ್ನ ಮಳೆ ನೀರು ಹರಿಯಬೇಕಾದ ಚರಂಡಿಗಳಿಗೆ ಹರಿಸುತ್ತಿದ್ದಾರೆ. ಸೊ ಇದರಿಂದ ಚರಂಡಿಗಳು ಬ್ಲಾಕ್ ಆಗಿ ರಸ್ತೆಗೆ ನೀರು ಹರಿಯುತ್ತಿದೆ ಎಂದು ನಮ್ಮ ಗಮನಕ್ಕೆ ಬಂತು. ಪ್ರಿಯ ಸಾರ್ವಜನಿಕರೇ, ಇಲ್ಲಿ ನಿಮಗೊಂದಷ್ಟು ವಿಚಾರ ಹೇಳಲೇಬೇಕು ಅನ್ನಿಸ್ತು, ಅದರಿಂದ ಹೇಳ್ತಿದ್ದೀವಿ. ನಮ್ಮ ಸುತ್ತಮುತ್ತಲಿನ ಪರಿಸರ ವಾತಾವರಣವನ್ನ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕಾದ್ದು ನಮ್ಮ ಮೊದಲ ಕರ್ತವ್ಯ. ಸುಖ ಸುಮ್ಮನೆ ಆಡಳಿತವನ್ನ, ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನ ಬೈದಾಡಿಕೊಂಡರೆ ಏನೂ ಪ್ರಯೋಜನವಿಲ್ಲ. ಮೊದಲು ನಮ್ಮ ಮನಸ್ಥಿತಿಗಳು ಬದಲಾಗಬೇಕಿದೆ. ಆಗ ಮಾತ್ರ ಸ್ವಚ್ಛ ವಾತಾವರಣ ನಿರ್ಮಾಣ ಸಾಧ್ಯ. ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಒಂದು ಕೈಯಿಂದ ಕೇವಲ ಚಿಟಿಕೆ ಹೊಡೆಯಬಹುದಷ್ಟೇ. ಇಲ್ಲಿ ನಡೆಯುತ್ತಿರುವುದು ಅದೇ ಕೆಲಸ. ನಗರಸಭೆಯಿಂದ ಪೌರ ಕಾರ್ಮಿಕರ ಮೂಲಕ ಅವರು ಮಾಡಬೇಕಾದ ದಿನನಿತ್ಯದ ಕಾರ್ಯಗಳನ್ನು ಅವರು ಭಾಗಶಃ ಮಾಡುತ್ತಿದ್ದಾರೆ. ಬಟ್ ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಪ್ರತಿಕ್ರಿಯಿಸಬೇಕಾದ್ದು ನಮ್ಮ ಜವಾಬ್ದಾರಿಯೂ ಕೂಡ ಅಲ್ಲವೇ? ಜಸ್ಟ್ ಉದಾಹರಣೆಗೆ ಹೇಳುತ್ತಿದ್ದೇವೆ. ನಗರಸಭೆಯಿಂದ ಮನೆಗಳ ಕಸ ವಿಲೇವಾರಿಗೆ ಅಂತ ಪ್ರತಿದಿನ ನಮ್ಮ ಮನೆಗಳ ಮುಂದಕ್ಕೆ ಸ್ವಚ್ಛತಾ ವಾಹನಗಳನ್ನು ಕಳುಹಿಸಿಕೊಡಲಾಗುತ್ತಿದೆ. ಇದು ಸತ್ಯವೇ ತಾನೇ? ಹಾಗಿರುವಾಗ ಹಸಿ ಕಸ ಒಣ ಕಸ ಎಂದು ಬೇರ್ಪಡಿಸಿ ಆ ವಾಹನಕ್ಕೆ ಕೊಡಬೇಕಾದ್ದು ಸರಿ. ಆದರೆ ಅನೇಕ ಸಾರ್ವಜನಿಕರು ತಮ್ಮ ಮನೆಗಳ ಕಸಗಳನ್ನು ಖಾಲಿ ಸೈಟು, ಚರಂಡಿ ಹೀಗೆ ಎಲ್ಲೆಂದರಲ್ಲಿ ಸಿಕ್ಕ ಕಡೆ ಎಸೆಯುತ್ತಾ ಹೋಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇದು ಅಕ್ಷರಶಃ ತಪ್ಪು ಕಣ್ರಿ. ನಾವು ಬದಲಾಗದ ಹೊರತು ಆಡಳಿತವನ್ನ ಪ್ರಶ್ನಿಸುವ ನೈತಿಕತೆ ನಮಗಿರೋಲ್ಲ. ಈ ಪ್ರಜ್ಞೆ ಸಾರ್ವಜನಿಕರಿಗಿರಬೇಕು. ಇದರ ಹೊರತು ಸಮಸ್ಯೆಗಳನ್ನು ಸರಿ ಮಾಡಲು ಮತ್ತು ಪರಿಹಾರ ಕೊಡಲು ಸಾಕ್ಷಾತ್ ದೇವರೇ ಇಳಿದು ಬಂದರೂ ಸಾಧ್ಯವಿಲ್ಲ. ಪ್ರಿಯ ವೀಕ್ಷಕರೇ, ಸುಮನ್ ಟಿವಿಯ ಕಡೆಯಿಂದ ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇದೆ. ಅದೇನು ಅಂದರೆ, ಇನ್ನು ಮುಂದೆ ನಮ್ಮ ತಂಡ ಚಿಕ್ಕಬಳ್ಳಾಪುರದ ಎಲ್ಲ ವಾರ್ಡುಗಳ ಕುಂದುಕೊರತೆಗಳನ್ನು ಪರಿಶೀಲಿಸಲು ನಿರ್ಧರಿಸಿದೆ. ಆದ್ದರಿಂದ ನಮ್ಮ ಸುಮನ್ ಟಿವಿ ತಂಡ ಸದಾ ನಿಮ್ಮೊಂದಿಗಿರುತ್ತದೆ. ಯಾವುದೇ ವಾರ್ಡುಗಳ ಗಂಭೀರ ಸಾರ್ವಜನಿಕ ಸಮಸ್ಯೆಗಳಿರಲಿ ನಮ್ಮ ಗಮನಕ್ಕೆ ತನ್ನಿ. ನಾವು ಅದನ್ನು ಸುದ್ದಿ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ. ಆದರೆ ಆ ಸಮಸ್ಯೆಗಳು ಸಮಾಜಕ್ಕೆ ಉಪಯೋಗವಾಗುವಂತಿರಬೇಕು. ನೆನಪಿರಲಿ, ಸುಮನ್ ಟಿವಿ ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ನಮ್ಮದೇನಿದ್ದರೂ ಸಮಾಜಪರ ಮತ್ತು ಜನಪರ.